ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನ ಹೇಗಿದ್ದೀರಾ? ಸೋತು ಹೋಗಿದ್ದೀರಾ? ಹಾಗೆ ಮನಸ್ಸೋಲು ಬಂದಿತಾ? ಯಾವುದೋ ಒಂದು ಕಾರ್ಯ ನಿಮ್ಮ ಹೃದಯವನ್ನು ಬಾಧಿಸಿತಾ? ಪ್ರಾರ್ಥಿಸಲು ಆಗುತ್ತಿಲ್ಲ, ಆಸೆ ಇದೆ ಪ್ರಾರ್ಥಿಸಬೇಕೆಂದು, ಆದರೆ ಆಗುತ್ತಾ ಇಲ್ಲ. ಈ ರೀತಿ ಸ್ವಲ್ಪ ದಿನಗಳಾಗಿ ಮನಸ್ಸೆಲ್ಲ ಸ್ವಲ್ಪ ಸರಿ ಇಲ್ಲ, ಒಂದು ರೀತಿ ಸೋಲಾಗಿ ಇದೆ. ನಾವಿಷ್ಟು ಪ್ರಾರ್ಥನೆ ಮಾಡುತ್ತೇವೆ, ದೇವರ ಮೇಲೆ ಇಷ್ಟು ನಂಬಿಕೆಯನ್ನಿಟ್ಟಿದ್ದೇವೆ, ಆದರೆ ಈ ರೀತಿ ತಾನೇ ಇದೆ ಎಂಬುದಾಗಿ ಸೋತು ಹೋದಂಥ ಅವಸ್ಥೆಯಲ್ಲಿ ಇದ್ದೀರಾ? ನಿಮ್ಮೊಂದಿಗೆ ದೇವರಿಂದು ಮಾತನಾಡುತ್ತಾ ಇದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ಸೋತು ಹೋಗಬೇಡ, ಪ್ರಾರ್ಥನೆಯಲ್ಲಿ ಸೋತು ಹೋಗಬೇಡ. ನಿಶ್ಚಯವಾಗಿ ಅಂತ್ಯ ಇದೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಇದೆ ಎಂದು ದೇವರು ನಿಮ್ಮನ್ನು ಸಂತೈಸುತ್ತಾರೆ. ಇಂದು ನೋಡಿರಿ, ಯೆರೆಮೀಯ 31ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ದೇವರು ಎಂಥವರು ಎಂಬುದಾಗಿ ಹೇಳುತ್ತಾರೆ. ನೋಡಿರಿ, ನಾನು ಬಳಲಿದವರನ್ನು ತಂಪುಗೊಳಿಸಿ ಕುಂದಿದವರೆಲ್ಲರನ್ನೂ ತೃಪ್ತಿ ಪಡಿಸುವೆನಷ್ಟೇ. ಬಳಲಿ ಹೋದಂಥವರು, ಕುಂದಿ ಹೋದಂಥವರು, ಈ ರೀತಿ ಬಳಲಿ ಹೋದೆ, ಬಹಳ ಕುಂದಿ ಹೋದೆ, ಅಷ್ಟೇ, ಸೋಲು ಬಂದಿದೆ, ಯಾವುದರಲ್ಲೂ ಒಂದು ಉತ್ಸಾಹವೇ ಇಲ್ಲ, ಪ್ರಾರ್ಥಿಸಬೇಕು, ಬೈಬಲ್ ಓದಬೇಕು, ಏನೋ ಒಂದು ಕಾಟಾಚಾರವಾಗಿ ಪ್ರಾರ್ಥನೆ ಮಾಡುತ್ತೇನೆ ಅಷ್ಟೇ. ಎಲ್ಲವೂ ಆ ರೀತಿ ತಾನೇ ಇದೆ. ಆ ರೀತಿ ಬಳಲಿ ಹೋದಂಥ ಅವಸ್ಥೆಯಲ್ಲಿ, ಹಾಗೆ ಸೋತು ಹೋದಂಥ ಅವಸ್ಥೆಯಲ್ಲಿ ಇದ್ದೀರಾ? ನಾನು ನಿಮ್ಮನ್ನು ಬಲಪಡಿಸುವೆನು, ನಿಮ್ಮನ್ನು ತೃಪ್ತಿ ಪಡಿಸುವೆನೆಂದು ದೇವರು ಹೇಳುತ್ತಾರೆ. ದೇವರು ಹಾಗೆ ಬಿಟ್ಟು ಬಿಡುವುದಿಲ್ಲ. ಸೋತು ಹೋದರೆ ದೇವರು ಬಿಟ್ಟು ಬಿಡುತ್ತಾರೆ ಅಂದುಕೊಳ್ಳುತ್ತೀರಾ? ಆತನು ಬಿಡುವುದಿಲ್ಲ, ಯಾಕೆಂದ್ರೆ ಆತನು ಸೋತು ಹೋಗುವುದಿಲ್ಲ, ಆತನು ಬಲಪಡಿಸುತ್ತಲೇ ಇರುವನು. ಈಗ ಈ ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ನನ್ನ ಮಗಳೇ, ಯಾಕೆ ಸೋತು ಹೋಗಿದ್ದೀಯಾ? ಯಾಕೆ ಬಳಲಿ ಹೋಗಿದ್ದೀಯಾ? ಯಾಕೆ ನೀನು ಕುಂದಿ ಹೋದಂಥ ಅವಸ್ಥೆಯಲ್ಲಿ ಇದ್ದೀಯಾ? ಈಗ ನಾನು ನಿನ್ನನ್ನು ತುಂಬಿಸುವೆನು. ಆ ಪವಿತ್ರಾತ್ಮನು ಬಂದು ತುಂಬಿಸಿದ ಕೂಡಲೇ ಆ ಸೋಲು, ಆ ಬಳಲುವಿಕೆ, ಕುಂದಿ ಹೋದಂಥ ಅವಸ್ಥೆ ಎಲ್ಲವೂ ಕೂಡ ನೀಗಿ ಹೋಗುತ್ತದೆ. ನಾನು ನೋಡಿದ್ದೇನೆ, ಕೆಲವೊಮ್ಮೆ ಪ್ರಾರ್ಥನೆಯಲ್ಲಿ ಒಂದು 2-3 ದಿನಗಳು ಒಂದು ಉತ್ಸಾಹವೇ ಇರುವುದಿಲ್ಲ. ಆದರೆ ನಾವು ಪ್ರಾರ್ಥನೆ ಮಾಡಬೇಕಲ್ಲ. ಕೆಲವೊಮ್ಮೆ ಬೆಳಗ್ಗೆ ಎದ್ದು ಬೈಬಲ್ ಓದುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ, ಒಂದು ಜೀವ ಇಲ್ಲದ ಅವಸ್ಥೆ. ಕೆಲವೊಂದು ದಿನಗಳಲ್ಲಿ ದೇವರೊಂದಿಗೆ ಮಾತನಾಡಿ ಆತನ ಪ್ರಸನ್ನತೆಯನ್ನು ಅನುಭವಿಸಬಹುದು, ಎಷ್ಟು ಸಂತೋಷ. ಆ ರೀತಿ ಇಲ್ಲ, ಈಗ ಸ್ವಲ್ಪ ಬಳಲಿ ಹೋಗಿದೆ, ಮನ ಕುಂದಿ ಹೋಗಿದೆ, ಏನು ಪ್ರಾರ್ಥನೆ ಏನು ಎಂಬುದಾಗಿ ಆಗಿಬಿಡುತ್ತದೆ. ಆ ರೀತಿ ಆಗಿದ್ದೀರಾ? ಕೆಲವೊಮ್ಮೆ 2-3 ದಿನಗಳು ನನಗೂ ಆ ರೀತಿ ಆಗಿದೆ. ಆಗ ಹೇಳುವೆ, ದೇವರೇ, ನನಗೆ ಪ್ರಾರ್ಥಿಸೋದಕ್ಕೆ ಮನಸ್ಸೇ ಬರುತ್ತಾ ಇಲ್ಲ, ಬೈಬಲ್ ಓದೋದಕ್ಕೆ ಒಂದು ಉತ್ಸಾಹವೇ ಬರುತ್ತಿಲ್ಲ, ಆದರೆ ನಿಮ್ಮ ಪಾದಗಳಲ್ಲಿ ಕುಳಿತಿದ್ದೇನೆ ಎಂಬುದಾಗಿ ಪ್ರಾರ್ಥನೆ ಕೋಣೆಯಲ್ಲಿ ಹೋಗಿ ಕುಳಿತುಕೊಳ್ಳುವೆನೋ ಅಷ್ಟೇ. ಸುಮ್ಮನೆ ಮೌನವಾಗಿ ಕುಳಿತುಕೊಳ್ಳುವೆನೋ, ಹೃದಯವನ್ನು ತೆರೆದು ಆತನಿಗೆ ಹೇಳುವೆನೋ, ನಾನು ಸೋತು ಹೋಗಿದ್ದೇನೆ, ಏನೆಂದು ತಿಳಿಯದು, ಮನಸ್ಸಿಗೆ ಒಂದು ರೀತಿ ಇದೆ ದೇವರ, ಒಂದು ಉತ್ಸಾಹವೇ ಇಲ್ಲ, ಆದರೆ ನಿಮ್ಮ ಪಾದಗಳಲ್ಲಿ ಕುಳಿತಿದ್ದೇನೆ ಎಂಬುದಾಗಿ ಕುಳಿತಿರುವಾಗ ಸ್ವಲ್ಪ ಹೊತ್ತಿನಲ್ಲಿ ಒಂದು ಅಭಿಷೇಕ ಇಳಿಯುತ್ತದೆ. ನೋಡಿರೆ, ಪವಿತ್ರಾತ್ಮನ ಹಾಗೆ ತುಂಬಿಸಲು ಆರಂಭಿಸುವನು. ಹಾಗೆ ಸ್ವಲ್ಪ ಸಮಯ ಸ್ತುತಿಸಲು ಆರಂಭಿಸಿ, ಅನ್ಯ ಭಾಷೆಯಲ್ಲಿ ಮಾತನಾಡಲು ಆರಂಭಿಸಿ, ಹಾಗೆ ಆತ್ಮದಲ್ಲಿ ತುಂಬಲು ಆರಂಭಿಸಿದ ಕೂಡಲೇ, ಪವಿತ್ರಾತ್ಮನು ತುಂಬಿಸಿದ ಕೂಡಲೇ ಹಾಗೆ ಆ ಬಳಲುವಿಕೆ, ಆ ಕುಂದಿಸುವಿಕೆ ಎಲ್ಲ ನೀಗುತ್ತದೆ, ದೊಡ್ಡ ಒಂದು ಉತ್ಸಾಹ ಬರುತ್ತದೆ. ನಂತರ ಅಷ್ಟೇ, ಇದೆಲ್ಲವೂ ಕೂಡ ನಾವು ಹಾದು ಹೋಗುವಂತ ಹಾದಿಗಳ. ಆದ್ದರಿಂದ ಆಗ ದೇವರು ನನ್ನನ್ನು ಮರೆತು ಬಿಟ್ಟರ, ಕೈ ಬಿಟ್ಟು ಬಿಟ್ಟರ, ಆ ರೀತಿ ಅಂದುಕೊಳ್ಳಬೇಕಾಗಿಲ್ಲ. ಇದು ನಾವು ಹಾದು ಹೋಗುವಂತ ಒಂದು ಮಾರ್ಗ ಅಷ್ಟೇ. ಆದರೆ ದೇವರು ನಮ್ಮನ್ನು ಬಿಟ್ಟು ಹೋಗಿಲ್ಲ. ಆದ್ರೆ ನಂಬಿಕೆಯನ್ನು ಮಾತ್ರ ಬಿಟ್ಟು ಬಿಡಬಾರದು. ಸ್ವಲ್ಪ ಬಳಲಿರಬಹುದು, ಸ್ವಲ್ಪ ಕುಗ್ಗಿ ಹೋಗಿರಬಹುದು, ಏನು ನಡೆಯುತ್ತಾ ಇಲ್ಲ ಅನಿಸಬಹುದು, ಆದರೆ ದೇವರು ಮರೆತು ಬಿಟ್ಟರು ಅಂದುಕೊಳ್ಳಬಾರದು. ಈಗ ದೇವರು ಅಬ್ರಹಾಮನಿಗೆ ಮಾತು ಕೊಟ್ಟರು. ಅಬ್ರಹಾಮನಿಗೆ ಬಹಳ ಸಂತೋಷ, ದೇವರು ನನ್ನ ಸಂತತಿಯನ್ನು ಆಶೀರ್ವದಿಸುತ್ತಾರೆ ಎಂಬುದಾಗಿ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಏನು ನಡೆಯುತ್ತಾ ಇಲ್ಲ. ಎದುರು ನೋಡಿ ಸೋತು ಹೋದನು. ಒಂದು ದಿನ ದೇವರು ಬಂದು ಮಾತನಾಡುತ್ತಾರೆ, ಅಬ್ರಹಾಮನೇ, ನೀನು ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನ ಇದೆ ಎಂಬುದಾಗಿ. ತಕ್ಷಣ ಅಬ್ರಹಾಮನು, ಹೌದಾ, ದೇವರೇ ನನಗೆ ಗುರಾಣಿಯ, ದೇವರೇ ಬಂದು ಮಾತನಾಡುತ್ತಾ ಇದ್ದಾರೆ ಎಂದು ಸಂತೋಷ ಪಡಲಿಲ್ಲ. ಹೌದು, ನನಗೇನು ಕೊಟ್ಟರೇನೋ, ನನಗೆ ಸಂತತಿಯೇ ಇಲ್ಲವಲ್ಲ, ಯಾರೋ ಒಬ್ಬನು ನನ್ನ ಕುಟುಂಬದಲ್ಲಿ ದೊಡ್ಡ ಯಜಮಾನನಂತೆ ನಡೆದುಕೊಳ್ಳುತ್ತಾನೆ. ದೇವರು ಬಂದು ಹೇಳುತ್ತಾ ಇರುವುದೇನೋ, ಅಬ್ರಹಾಮನು ಹೇಳುತ್ತಾ ಇರುವುದೇನೋ ಗಮನಿಸಿದ್ದೀರಾ? ದೇವರು ಸಂತೋಷವಾಗಿ ಬಂದು ಮಾತನಾಡುತ್ತಾ ಇದ್ದಾರೆ. ನಾನಿದ್ದೇನೆ ಅಬ್ರಹಾಮನೇ, ನಿನಗೆ ಗುರಾಣಿಯಾಗಿ ಇದ್ದೇನೆಂಬುದಾಗಿ ಹೇಳಿದರೆ, ಹೌದು, ಏನಿದ್ದರೇನು ಪ್ರಯೋಜನ, ಆ ರೀತಿ ಹೇಳುತ್ತಾನೆ. ಅಂದ್ರೆ ಅವನು ಕುಗ್ಗಿ ಹೋದ, ಸೋತು ಹೋದ. ದೇವರು ನೋಡಿದರು, ಏನು ನಾನು ನಿನ್ನನ್ನು ಸಂಧಿಸುವುದಕ್ಕೆ ಬಂದಿದ್ದೇನೆ, ಎಷ್ಟು ದೊಡ್ಡ ದೇವರು, ನಾನೇನೋ ಹೇಳಿದರೆ ನೀನೇನೋ ಹೇಳುತ್ತಿದ್ದೀಯಾ, ಹೋಗೋ ಎಂಬುದಾಗಿ ದೇವರು ಹೋಗಲಿಲ್ಲ. ದೇವರು ಅರ್ಥ ಮಾಡಿಕೊಳ್ಳುವಂತ ದೇವರು. ನನ್ನ ಮಗನು ಸೋತು ಹೋದನು ಎಂಬುದಾಗಿ ಅಬ್ರಹಾಮನ ಬಳಿ, ಸ್ವಲ್ಪ ನಿನ್ನ ಗುಡಾರವನ್ನು ಬಿಟ್ಟು ಹೊರಗೆ ಬಾ,
ಹೊರಗೆ ಬಾ, ಕಮ್ ಔಟ್. ಸರಿ ದೇವರೇ ಎಂದು ಹೊರಗೆ ಬಂದರೆ, ಆಕಾಶವನ್ನು ನೋಡು, ನಕ್ಷತ್ರಗಳನ್ನು ಲೆಕ್ಕಿಸು. ನಕ್ಷತ್ರಗಳನ್ನು ಲೆಕ್ಕಿಸಿ ನೋಡು, ಲೆಕ್ಕಿಸುವುದಕ್ಕೆ ಎಲ್ಲಿ ಸಾಧ್ಯ ಆಗದು. ನಿನ್ನ ಸಂತತಿಯನ್ನು ಇಷ್ಟಾಗುವಂತೆ ನಾನು ಹೆಚ್ಚಿಸುವೆನು. ತಕ್ಷಣ ಒಂದು ಉತ್ಸಾಹ ಬಂದಿತು. ಸಮುದ್ರ ತೀರದ ಮರಳನ್ನು ಲೆಕ್ಕಿಸುವುದಕ್ಕೆ ಸಾಧ್ಯವ? ಅದು ಹೇಗೆ ಲೆಕ್ಕಿಸಲು ಸಾಧ್ಯ? ಆ ರೀತಿಯಾಗಿ ನಾನು ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಆ ವಾಗ್ದಾನ ದೇವರು ಪುನಃ ಹೇಳಿ ದೃಢಪಡಿಸಿದ ಕೂಡಲೇ ಅಬ್ರಹಾಮನಲ್ಲಿ ಒಂದು ಉತ್ಸಾಹ ಬಂದಿತು. ಅದುವೇ ಕರ್ತನು. ನಾವು ಸೋತು ಹೋದ ಕೂಡಲೇ ಆತನು ಬಿಟ್ಟು ಹೋಗುವುದಿಲ್ಲ. ನೀನು ಹೀಗಿದೆಯಲ್ಲ, ಹೇಗೆ ಬೇಕಾದ್ರೂ ಹೋಗೆಂದು ಬಿಟ್ಟು ಬಿಡುವುದಿಲ್ಲ. ಮಗನೇ ಏಳು, ಮಗಳೇ ಎದ್ದೇಳು, ನಿನಗೆ ನಾನಿದ್ದೇನೆ. ಬಳಲಿ ಹೋಗಿದ್ದೀಯಾ, ಕುಂದಿ ಹೋಗಿದ್ದೀಯಾ, ನಿನಗೆ ನಾನಿದ್ದೇನೆ ಎಂಬುದಾಗಿ. ಈಗ ದೇವರು ನಿಮ್ಮನ್ನು ತುಂಬಿಸಲಿದ್ದಾರೆ ತನ್ನ ಬಲದಿಂದ, ತನ್ನ ಕೃಪೆಯಿಂದ, ತನ್ನ ಅಭಿಷೇಕದಿಂದ. ಆ ಸೋಲುಗಳೆಲ್ಲ ನೀಗಿ ಹೋಗಲಿದೆ. ಹೊಸ ಒಂದು ಉತ್ಸಾಹ ಬರಲಿದೆ. ದೇವರೇ, ಈ ಮಗನು, ಈ ಮಗಳು ಸೋತು ಹೋಗಿದ್ದಾರೆ, ಕುಂದಿ ಹೋಗಿದ್ದಾರೆ. ಈಗ ನಿಮ್ಮ ಶಕ್ತಿಯನ್ನು ಅವರ ಮೇಲೆ ಕಳುಹಿಸಿರಿ. ನೀವು ಮಾತು ಕೊಟ್ಟಂತೆ ಅಭಿಷೇಕವು ಇಳಿಯಲಿ, ಬಲವು ಇಳಿಯಲಿ. ಆತ್ಮನಿಂದ ತುಂಬಿಸಿರಿ, ಬಲಪಡಿಸಿರಿ, ಸಂತೋಷ ಪಡಿಸಿರಿ, ಪರಿಸ್ಥಿತಿಗಳನ್ನು ಬದಲಾಯಿಸಿರಿ. ಈ ಕುಂದಿ ಹೋದಂತ ಅವಸ್ಥೆಗಳೆಲ್ಲ ನೀಗಲಿ, ಉತ್ಸಾಹದ ಆತ್ಮನು ತುಂಬಲಿ. ಈ ಕ್ಷಣದಿಂದಲೇ ಹೊಸ ಬಲವನ್ನು ಕೊಟ್ಟು ನಡೆಸಿರಿ, ಅಭಿಷೇಕದಿಂದ ತುಂಬಿಸಿರಿ. ದೇವರ ಬಲಪಡಿಸಿ, ಆಶೀರ್ವದಿಸಿರಿ, ಸಂತೋಷ ಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್.